ಮುಂದೆ ವೇದ ತನ್ನ ಬದುಕಿನಲ್ಲಿ ಪ್ರವೇಶಿಸಿದ್ರು ಮೇಧಾವಿಯೇ ತನ್ನ ಪತ್ನಿ. ತಾಳಿ ಕಟ್ಟಿದ ತಪ್ಪಿಗೆ ವೇದಾಳಿಗೆ 2 ಹೊತ್ತು ಊಟ ಹಾಕಿ ಮನೆಯ ಮೂಲೆ ಒಂದರಲ್ಲಿ ಬಿದ್ದಿರಲು ಆಜ್ಞೆ ಮಾಡಬೇಕು. ಅವನ ಮನಸ್ಸು ರೊಚ್ಚಿಗೆದ್ದಿತು. ಮಾಲ್ತಿ ಪ್ಲೇ ಹೋಮ್ಗೆ ಎಂದಿನಂತೆ ಬಂದಾಗ ಮೇಧಾವಿ ಪ್ರಸನ್ನಳಾಗಿರೋದನ್ನು ಕಂಡು ಮಾಲ್ತಿ ಚೀಡಿಸಿದ್ಲು. ಹಲೋ ಮೇಧಾ, ನಿಮ್ಮ ಆ್ಯಡ್ಗೆ ಯಾವುದಾದ್ರೂ ಪ್ರಪೋಸಲ್ಸ್ ಬಂದಿದೆಯಾ? ಒಂದು ಹೆಣ್ಣು ಏಕಾಂಗಿಯಾಗಿ ಇರೋದು ಜನಗಳನ್ನು ಆಕರ್ಷಿಸುತ್ತೋ ಅಥವಾ ಅವಳ ಅಸಹಾಯಕ ಪರಿಸ್ಥಿತಿ ಕಂಡು ಅನುಕಂಪ ಮೂಡುತ್ತೋ ನನಗೆ ಗೊತ್ತಿಲ್ಲ. ಬಟ್ ನನ್ನ ಆ್ಯಡ್ ಇಷ್ಟು ಒಳ್ಳೆ ಪಬ್ಲಿಸಿಟಿ ದೊರೆತು 10 ಪ್ರಪೋಸಲ್ಸ್ ಬರುತ್ತೆ ಅಂತ ಖಂಡಿತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮೇಧಾವಿ ನಗುತ್ತಾ ಹೇಳಿದಾಗ ಮಾಲ್ತಿಯು ದನಿಗುಡಿಸಿದ್ಲು. ನಿಮ್ಮ ಫೋಟೋನು ಹಾಕಿದರೆ ನಿಮಗೆ ಪ್ರಪೋಸಲ್ಸ್ ಇನ್ನೂ 25 ಜಾಸ್ತಿ ಬಂದಿರೋದು. ಮೇಧಾವಿಯ ಮುಖ ಬಾಡಿತು. ಹೆಣ್ಣಿಗೆ ರೂಪ ಯೌವನ ಇರೋದು ಒಂದೊಂದು ಸಲ ಈ ಕೆಟ್ಟ ಪ್ರಪಂಚದಲ್ಲಿ ಅವಳಿಗೆ ಮಾರಕವಾಗತ್ತೆ. ಮಾಲ್ತಿ, ನನ್ನ ನವೀನ್ ಮದುವೆಯಾದ ವರ್ಷದೊಳಗೆ ತೀರ್ ಹೋದಾಗ ನಾನು ಹುಚ್ಚಿಯಂತಾಗ್ಬಿಟ್ಟಿದ್ದೆ. ನನಗೆ ತಂದೆ ತಾಯಿಯಾಗಲಿ ಹತ್ತಿರದ ಬಳಗವಾಗಲಿ ಯಾರೂ ಇಲ್ಲ ಅಂತ ನಿಮಗೂ ಗೊತ್ತಿದೆ. ನನ್ನ ಅತ್ತೆ ಮನೆಯವರ ವಿರುದ್ಧವಾಗಿ ಮದುವೆಯಾದದ್ರಿಂದ ನನಗೆ ಇನ್ಲಾಸ್ ಕಡೆಯಿಂದಲೂ ಸಪೋರ್ಟ್ ಇಲ್ಲ. ಆದರೆ ನವೀನ್ ನನಗೆ ಅನ್ಯಾಯ ಮಾಡಿರಲಿಲ್ಲ. ಅವರ ಪಾಲಿನ ಆಸ್ತಿ, ಇನ್ಶೂರೆನ್ಸ್ ಎಲ್ಲ ನನ್ನ ಹೆಸರಿನಲ್ಲಿ ಬಿಟ್ಟು ಹೋಗಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರೊಡನೆ ಕಳೆದ ಮಧುರ ನೆನಪುಗಳು ನನ್ನ ಹೃದಯದಲ್ಲಿ ಇನ್ನೂ ಹಸಿರಾಗಿವೆ. ನಿಮ್ಮಂಥ ಆತ್ಮೀಯ ಗೆಳೆಯರ ಒಡನಾಟ, ಮಕ್ಕಳ ಕಂಪನಿಯಲ್ಲೇ ಜೀವನ ಪೂರ್ತಿ ಕಳೆದು ಹೋಗ್ಬಿಡುತ್ತದೆ. ನೀವು ಬಲವಂತ ಮಾಡಿದ್ರಿಂದ ನಾನು ಈ ಜಾಹೀರಾತು ಕೊಟ್ಟಿದ್ದು. ಇಲ್ದಿದ್ರೆ ಈ ನವೀನ್ ಪ್ಲೇ ಹೋಮ್, ನವೀನ್ ಕಿಂಡರ್ ಗಾರ್ಡನ್ ಇವುಗಳೇ ನನ್ನ ಸರ್ವಸ್ವ ಆಗಿರೋದು. ಭಾವೋದ್ವೇಗದಿಂದ ಅವಳ ಕಣ್ಣಿನಲ್ಲಿ ನೀರು ಬಂದಾಗ ಮಾಲ್ತಿ ಅವಳ ಭುಜ ತಟ್ಟಿದ್ಲು. ನೀವು ಒಳ್ಳೆ ನಿರ್ಧಾರ ತಗೊಂಡಿದ್ದೀರಿ. ಮತ್ತೆ ಹಿಂತೆಗಿಬೇಡಿ ಮೇಧಾವಿ. ನಿಮಗೆ ನವೀನನಿಂದ ಒಂದು ಮಗುವಾಗಿದ್ದರೆ ನಾನು ಒತ್ತಾಯ ಮಾಡ್ತಿರಲಿಲ್ಲ. ಆದರೆ ನೀವು ಕೇವಲ 1 ವರ್ಷ ಅವರ ಜೊತೆ ಕಳೆದ ನೆನಪುಗಳಲ್ಲೇ ಕಾಲ ಕಳಿತೀನಿ ಅನ್ನೋದು ಸುಳ್ಳು. ಮ್ಯಾನ್ ಈಸ್ ಅ ಸೋಷಿಯಲ್ ಬೀಯಿಂಗ್. ಯು ನೀಡ್ ಸೊಲೈಸ್ ಆ್ಯಂಡ್ ಲವ್. ಅಷ್ಟರಲ್ಲಿ ಮಕ್ಕಳು ಬರಲು ಆರಂಭಿಸಿದ್ರಿಂದ ಮೇಧಾವಿ ಲಘು ಬಗೆಯಿಂದ ಕಣ್ಣೊರೆಸ್ಕೊಂಡ್ಳು. ಈಗೇನು ಮಾತನಾಡೋದು ಬೇಡ. 1 ಗಂಟೆಗೆ ನೀವು ನಮ್ಮ ಮನೆಗೆ ಹೊರಟುಬಿಡಿ. ನಮ್ಮ ಮನೆಗೆ ಹೋಗೋಣ. ನಾನು ನಿಮ್ಮ ಜೊತೆ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು. ಮಾಲ್ತಿ ಮೇಧಾವಿಯ ಜೊತೆ ಮನೆಗೆ ಹೊರಟಾಗ 1:30 ಗಂಟೆ ಆಗಿತ್ತು. ಮೇಧಾವಿ ತನ್ನ ರೂಮಿನಿಂದ ಪತ್ರವೊಂದನ್ನು ತಂದಳು. ಎಲ್ಲಕ್ಕಿಂತ ಈ ಪ್ರಪೋಸಲ್ ನನಗೆ ಒಪ್ಪಿಗೆ ಆಗಿದೆ. ಈ ಜೆಂಟಲ್ಮ್ಯಾನ್ ಹೆಸರು ಅಭಿಜಿತ್, ವಯಸ್ಸು 35. ಪಾಪ, ಕಳೆದ 2 ವರ್ಷಗಳ ಹಿಂದೆ ಹೆಂಡತಿ ಮಕ್ಕಳು ಆಕ್ಸಿಡೆಂಟ್ನಲ್ಲಿ ಹೋಗ್ಬಿಟ್ರಂತೆ. ವಾಟ್ ಅ ಟ್ರ್ಯಾಜಿಡಿ ಅಲ್ವಾ? ಜೀವನದಲ್ಲಿ ನೊಂದಿರೋ ಇಂತಹ ವ್ಯಕ್ತಿ ಆದರೆ ಅವರು ನನ್ನ ನೋವು ಅರ್ಥ ಮಾಡ್ಕೊಳ್ತಾರೆ. ಫೋಟೋ ಕೂಡ ಕಳಿಸಿದ್ದಾರೆ ನೋಡಿ. ಆ ಪತ್ರವನ್ನು ನೋಡಿದ ಮಾಲ್ತಿಯ ಮುಷ್ಟಿಗಳು ಬಿಗಿದವು. ಈ ವ್ಯಕ್ತಿನ ನೀವು ಮದುವೆ ಆಗೋದಕ್ಕಿಂತ ಒಂಟಿಯಾಗಿರೋದೇ ಮೇಲು ಮೇಧಾವಿ. ಸದ್ಯ ನೀವು ಅವರಿಗೆ ಕಾಗದ ಬರೆದಿಲ್ಲ ತಾನೆ? ನಿನ್ನೆ ಕಾಗದ ಬರೆದು ಪರ್ಸ್ನಲಾಗಿ ಭೇಟಿ ಮಾಡಿ ಹೇಳಿಬಿಟ್ಟಿದ್ದೀನಿ. ಯಾಕೆ ಮಾಲ್ತಿ, ಡೂ ಯು ನೋ ಹಿಮ್? ಆತಂಕದಿಂದ ಮೇಧಾವಿಯ ಕಣ್ಗಳು ಅರಳಿದವು. ಅವನಿಗಿಂತ ಅವನ ಹೆಂಡತಿ ವೇದ ನನಗೆ ಬಹಳ ಆತ್ಮೀಯ ಗೆಳತಿ. ಅವರ ಮಕ್ಕಳಿಬ್ಬರು ಟ್ವಿನ್ಸ್. ಎಷ್ಟು ಮುದ್ದಾಗಿದ್ದಾರೆ ಗೊತ್ತಾ? ಮತ್ತೆ ಆಕ್ಸಿಡೆಂಟ್ನಲ್ಲಿ ಮಾಲ್ತಿ ಬಿರುಸಾಗಿ ಹೆಂಡತಿ ಅವನ ಜೊತೆ ಬಾಳಲಾರದೆ ತಾಯಿ ಮನೆಗೆ ಬಂದು ಸ್ವಾತಂತ್ರ್ಯ ಜೀವನ ನಡೆಸ್ತಿದ್ದಾಳೆ. ಬದುಕಿರೋ ಹೆಂಡತಿ ಮಕ್ಕಳ ಬಗ್ಗೆ ಈ ರೀತಿ ಮಾಹಿತಿ ಕೊಡಬೇಕಾದ್ರೆ ಅವನೆಂತಹ ಕಟುಕನಾಗಿರಬೇಕು. ಇನ್ನೊಂದು ಆಶ್ಚರ್ಯದ ಸುದ್ದಿ ಅಂದರೆ ಅವನು ಇರೋದು ನಮ್ಮನೆ ಎದುರಿಗೆ ಎಂದಾಗ ಮೇಧಾವಿ ತಬ್ಬಿಬಾದ್ಲು. ನನ್ನ ಹತ್ರ ಈ ವಿಷಯ ಹೇಳಿದ್ದು ದೊಡ್ಡ ಉಪಕಾರವಾಯಿತು. ಮಾಲ್ತಿ, ಹಿಂದೆ ಮುಂದೆ ಗೊತ್ತಿಲ್ಲದೆ ನಾನು ಅವನನ್ನು ಮದುವೆಯಾಗಿದ್ದರೆ ನಾನು ಪ್ಯಾನ್ನಿಂದ ಫೈರ್ಗೆ ಹಾರದಂತೆ ಆಗ್ತಿತ್ತು ನನ್ನ ಪರಿಸ್ಥಿತಿ. ನೀವು ಅವನನ್ನು ಪರ್ಸ್ನಲಾಗಿ ಭೇಟಿಯಾಗಬೇಡಿ. ಐ ವಿಲ್ ಟ್ಯಾಕಲ್ ಹಿಮ್. ಮಾಲ್ತಿಯ ಮುಖ ಗಂಭೀರವಾಗಿತ್ತು.
ಅಭಿಜಿತ್ ಶಿಸ್ತಾಗಿ ಸಿಂಗರಿಸ್ಕೊಂಡು ಮ್ಯಾರೇಜ್ ಬ್ಯೂರೋದ ಆವರಣದಲ್ಲಿ ನಿಂತಿದ್ದಾಗ ಆಟೋದಿಂದ ಇಳಿದು ಬಂದ ಮಾಲ್ತಿಯನ್ನು ನೋಡಿದ್ದಂಗಾದ. ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂತೆ ಈ ಸಮಯದಲ್ಲಿ ಇವಳ್ಯಾಕೆ ಬಂದಿದ್ದಾಳೆ? ತಾನು ಮೇಧಾವಿಯೊಡನೆ ಮಾತನಾಡೋದನ್ನು ಕಂಡ್ರೆ ಏನು ಗಲಾಟೆ ಮಾಡ್ತಾಳೋ? ಮಾಲ್ತಿ ನೇರವಾಗಿ ತನ್ನ ಕಡೆಗೆ ನಡೆದು ಬಂದಾಗ ಅವನು ಅಪ್ರತಿಮನಾದ. ಅವಳು ಕೊಂಚವೂ ಸುತ್ತಿ ಬಳಸಿ ಮಾತನಾಡದೆ ನೇರವಾಗಿ, ಮೇಧಾವಿ ನಿಮ್ಮನ್ನು ಭೇಟಿಯಾಗಲ್ಲ. ನೀವು ಪುನಃ ಇಂತಹ ಪ್ರಕರಣಗಳಿಗೆ ಕೈ ಹಾಕಿದ್ರೆ ನಾನು ಈ ವಿಷಯ ವೇದ ವಿನೋದ್ಗೆ ಹೇಳಬೇಕಾಗತ್ತೆ. ಮದುವೆಯಾಗಿ ಹೆಂಡತಿ ಇರುವಾಗ ಮತ್ತೊಂದು ಮದುವೆ ಆಗೋದು ಕಾನೂನಿನ ವಿರುದ್ಧ ಅಂತ ನಿಮಗೆ ಗೊತ್ತಿರಬೇಕಲ್ಲ ಎಂದಾಗ ಅಭಿಜಿತ್ ದುರ್ದಾನ ತೆಗೆದುಕೊಂಡವನಂತೆ ಕಾರ್ ಹತ್ತಿ ಹೊರಟುಬಿಟ್ಟ. ಎಂದು ಅವನು ಅಂತಹ ಜಾಹೀರಾತುಗಳಿಗೆ ಉತ್ತರ ಬರೆಯುವ ಧೈರ್ಯ ಮಾಡಲಿಲ್ಲ. ಶ್ರೇಯಾ, ಶರತ್ ಅಜ್ಜಿ ತಾಯಿಯ ಮಡಿಲಲ್ಲಿ ಸೊಂಪಾಗಿ ಬೆಳೆಯುತ್ತಿದ್ರು. ಇತ್ತೀಚೆಗಂತೂ ಅವರಿಬ್ಬರು ತಂದೆಯನ್ನು ನೆನೆಸ್ಕೊಳ್ತಿರಲಿಲ್ಲ. ಶರತ್ ಸ್ವಾಭಾವಿಕವಾಗಿ ಮಿತಭಾಷಿ. ತಾನಾಯಿತು, ತನ್ನ ಓದು ಬರಹವಾಯಿತು ಎಂಬಂತಿದ್ರೆ ಶ್ರೇಯಾ ಅವನಿಗೆ ವ್ಯತಿರಿಕ್ತವಾಗಿ ಉತ್ಸಾಹದ ಚಿಲುಮೆ. ಶಾಲೆಯಲ್ಲಿ ಆಟ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅವಳದೇ ಮೇಲ್ಗೈ. ಅಷ್ಟಲ್ಲದೆ ತನ್ನ ಗೆಳತಿಯರ ತಾಯಂದಿರನ್ನು ತಾನೇ ಪರಿಚಯ ಮಾಡಿಕೊಂಡು ಅವರ ಮೂಲಕ ವೇದಾಳಿಗೆ ಹೊಸ ಹೊಸ ಗ್ರಾಹಕರನ್ನು ಕಳಗಿಸಿ ಸೀರೆ ವ್ಯಾಪಾರವನ್ನು ಕುದುರಿಸ್ಕೊಡ್ತಿದ್ಲು. ನೀನು ಚೆನ್ನಾಗಿ ಓದಿ ವಿದ್ಯಾವಂತೆ ಆಗಬೇಕು ಶ್ರೇಯಾ. ನೀನು ಒಳ್ಳೆ ಪದವಿ ಸಂಪಾದಿಸ್ಕೊಂಡು ನಿನ್ನ ಕಾಲಿನ ಮೇಲೆ ನಿಂತ ಮೇಲೆ ನಿನ್ನ ಮದುವೆ ಬಗ್ಗೆ ನಾನು ಯೋಚನೆ ಮಾಡೋದು. ಹೆಣ್ಣು ಯಾವತ್ತೂ ಆರ್ಥಿಕವಾಗಿ ಗಂಡನ ಮೇಲೆ ಡಿಪೆಂಡ್ ಆಗಬಾರ್ದು ಎಂದು ವೇದ ಮನಸ್ಸು ಬಿಚ್ಚಿ ಮಗಳ ಮುಂದೆ ತನ್ನ ಅಭಿಪ್ರಾಯ ಹೇಳ್ತಿದ್ಲು. ಮಮ್ಮಿ, ನಾನು ಶರತ್ ತರಹ ಕುಡುಮೆ ಆಗೋಕ್ಕೆ ಇಷ್ಟಪಡಲ್ಲ. ನನ್ನ ಡಿಗ್ರಿ ಮುಗಿಸಿ ಸಿವಿಲ್ ಸರ್ವಿಸ್ ಎಕ್ಸಾಮ್ ತಗೊಂಡು ಅಡ್ಮಿನಿಸ್ಟ್ರೇಷನ್ಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ನಾನು IAS ಅಥವಾ KS ಮುಗಿಸಿ 5-6 ವರ್ಷಗಳಾದ ಮೇಲೆ ನನಗೆ ತಕ್ಕವನನ್ನು ಆರಿಸ್ಕೊಂಡು ನಾನೇ ಮದುವೆ ಆಗ್ತೀನಿ. ಆ ತೊಂದರೆ ಕೂಡ ನನಗೆ ಕೊಡಲ್ಲ. ಶ್ರೇಯಾ ಹೇಳಿದ್ರೆ ವೇದ ಸುಮ್ಮನೆ ನಗ್ತಿದ್ಲು. ಶ್ರೇಯಾ ಬುದ್ಧಿವಂತಳಾಗೇ ಇದ್ದಾಳೆ. ಅವಳು ಕ್ಲಾಸ್ನಲ್ಲಿ ಫಸ್ಟ್ ಬಾರದೆ ಇರ್ಬೋದು, ಆದರೆ ಜನರಲ್ ನಾಲೆಜ್ನಲ್ಲಿ ಬ್ರಿಯೆಡ್. ಅವಳ ಭವಿಷ್ಯದ ಬಗ್ಗೆ ನೀನ್ಯಾಕೆ ತಲೆ ಕೆಡಿಸ್ಕೊಂತೀಯ ವೇದ? ವಿನೋದ್ ಕಳಕಳೆಯಿಂದ ಕೇಳ್ದ. ಶ್ರೇಯಾಳಿಗೆ ಈಗ 13 ತುಂಬಿತು. ಕಳೆದ ತಿಂಗಳು ಋತುಮತಿಯಾಗಿದ್ದರಿಂದ ವೇದಾಳಿಗೆ ಸದಾ ಅವಳ ಬಗ್ಗೆ ಆತಂಕ, ಕಾಳಜಿ. ನಮ್ಮ ಸಮಾಜದ ವ್ಯವಸ್ಥೆಯೇ ಆಗಿದೆ ಅಣ್ಣ. ನನಗೆ ಶರತ್ ಬಗ್ಗೆ ಜಾಸ್ತಿ ಯೋಚನೆ ಇಲ್ಲ. ಅವನು ಚೆನ್ನಾಗಿ ಓದಿ ಹೇಗೋ ಕೆಲಸ ಹಿಡಿದು ಸಂಪಾದನೆ ಮಾಡ್ತಾನೆ. ಆದರೆ ನಮ್ಮ ಸೊಸೈಟಿಯಲ್ಲಿ ಎಲ್ಲ ಇರೋದೇ ಹೆಣ್ಣಿಗೆ ಮಾತ್ರ. ಅಭಿಜಿತ್ ಸ್ವಭಾವ ಹೇಗಿರುತ್ತೆ ಅಂತ ಹೇಳೋದು ಕಷ್ಟ. ಅವರು ನಮ್ಮನ್ನು ಪುನಃ ಸೇರಿದ್ರೆ ಶ್ರೇಯಾಳ ಭವಿಷ್ಯಕ್ಕೆ ತೊಂದರೆ ಆಗ್ಬೋದು. ಹೆಂಡತಿ ಬಿಟ್ಟ ಗಂಡನನ್ನು ಎಕ್ಸೆಪ್ಟ್ ಮಾಡಿಕೊಳ್ಳೋದು ಅಷ್ಟು ಸುಲಭವಾಗಿ ನಮ್ಮ ಜನ ಗಂಡನನ್ನು ಬಿಟ್ಟು ಬದುಕೋ ಹೆಣ್ಣನ್ನು ಆಧರಿಸಲ್ಲ. ಶ್ರೇಯಾ ಒಳ್ಳೆ ವಿದ್ಯಾವಂತಳಾದರೆ ಪರಿಸ್ಥಿತಿ ಎದುರಿಸೋ ಆತ್ಮವಿಶ್ವಾಸ ಅವಳಲ್ಲಿ ಇರುತ್ತೆ ಅಲ್ವಾ ಎಂದಾಗ ವೇದಾಳ ದನಿಯಲ್ಲಿ ಅವಳ ಬದುಕಿನಿಲ್ಲಾದ ನೋವಿನ ಛಾಯೆ ಇತ್ತು. ಅಭಿಜಿತ್ ವೇದಾಳನ್ನು ತೊರೆದು ಈಗಾಗಲೇ 5 ವರ್ಷಗಳು ಕಳೆದವು. ಶ್ರೇಯಾ ಈಗ ಹೈಸ್ಕೂಲ್ನಲ್ಲಿದ್ಲು. ಶರತ್ 7ನೇ ಕ್ಲಾಸ್ನಲ್ಲಿ ರ್ಯಾಂಕ್ ತೆಗೆದುಕೊಂಡು ಅಕ್ಕನೊಡನೆ 9ನೇ ತರಗತಿ ಓದ್ತಿದ್ದ. ಅಂತರ್ಶಾಲಾ ಸ್ಪರ್ಧೆಯ ಕ್ರೀಡೆಗಳಲ್ಲಿ ಶ್ರೇಯಾಳಿಗೆ ಯಾವಾಗಲೂ ಪ್ರಥಮ ಬಹುಮಾನ ಕಾದಿರ್ತಿತ್ತು. ವೇದ ಮಕ್ಕಳ ಭವಿಷ್ಯಕ್ಕಾಗಿ ಬ್ಯಾಂಕ್ನಲ್ಲಿ ಸಾಲ ತೆಗೆದುಕೊಂಡು ಮಹೇಂದ್ರನ ಅಂಗಡಿಯನ್ನು ಕೊಂಡಿದ್ಲು. ಅಭಿಜಿತ್ ಬೇರೆ ಮದುವೆಯಾಗುವ ಬಗ್ಗೆ ಮಾಲ್ತಿಯಿಂದ ತಿಳಿದ ವಿನೋದ್ ಕೈ ಕಟ್ಟಿ ಕುಳಿತುಕೊಳ್ಳಲಾಗದೆ ಅಭಿಜಿತ್ನನ್ನು ನಂಬಿಕೊಂಡಿರೋದಕ್ಕಿಂತ ವೇದ ಧೈರ್ಯವಾಗಿ ಮುನ್ನೋಗೋದೇ ಒಳ್ಳೆಯದೆಂದು ಅವನಿಗೆ ತೋರ್ತಿತ್ತು. ವೇದ ಹಿಂಜರಿದ್ರೂ ಅವನೇ ಹಠ ಮಾಡಿ ಬ್ಯಾಂಕ್ನಲ್ಲಿ ಸಾಲ ಕೊಡಿಸಿದ. ಆ ಸಾಲಕ್ಕೆ ನಾನು ಶ್ಯೂರಿಟಿ ಕೊಡ್ತೀನಿ. ನನ್ನ ಮನೆ ಡಾಕ್ಯುಮೆಂಟ್ಸ್ ಮೇಲೆ ಸಾಲ ತಗೋ. 35 ಲಕ್ಷಕ್ಕೆ ಅಂತಹ ಅಂಗಡಿ ನಿನಗೆ ಕನಸಿನಲ್ಲೂ ಸಿಗಲ್ಲ. ನಿನ್ನ ಮಕ್ಕಳ ಭವಿಷ್ಯಕ್ಕೆ ಇದು ಭದ್ರವಾದ ಬುನಾದಿಯಾಗತ್ತೆ ಎಂದು ಕಠಿಣವಾಗಿ ನಿಂತು ಅವಳ ಹೆಸರಿನಲ್ಲಿ ಮಹೇಂದ್ರನ ಅಂಗಡಿಯನ್ನು ಕೊಡಿಸಿದ.
ವೇದಾಳಿಗೆ ಮೊದಮೊದಲು ಅಳುಕುಂಟಾದರೂ ಮಹೇಂದ್ರ ಅಲ್ಲಿನ ಸುತ್ತಮುತ್ತಲಿನ ಅಂಗಡಿಯ ಗ್ರಾಹಕರನ್ನು ಪರಿಚಯ ಮಾಡಿಸಿದ ಮೇಲೆ ಅವಳಿಗೆ ಧೈರ್ಯ ಬಂತು. ಎಷ್ಟೋ ಬಾರಿ ಅವಳಿಗೆ ಒಂದೇ ಬಾರಿಗೆ 3 ಲಕ್ಷ ರೂಪಾಯಿಯಷ್ಟು ಆರ್ಡರ್ಸ್ ಬರ್ತಿದ್ದುಂಟು. ವರ್ಷ ಕಳೆಯೋದ್ರಲ್ಲಿ ಅವಳು ಕೊಂಡ ಸಮಯಕ್ಕಿಂತ 4 ಪಟ್ಟು ಹೆಚ್ಚು ಲಾಭದಾಯಕವಾಗಿ ಅಂಗಡಿ ನಡೆಯುತ್ತಿತ್ತು. ಬಾಬಿ, ನೀವು ಹೀಗೆ ಸಿಂಪಲ್ಲಾಗಿ 2 ವೀಲರ್ನಲ್ಲಿ ಓಡಾಡಿದ್ರೆ ಚೆನ್ನಾಗಿರಲ್ಲ. ವ್ಯಾಪಾರ ಅನ್ನೋದು ಶೋ, ಬಿಸ್ನೆಸ್. ಅಂತಹ ದೊಡ್ಡ ಅಂಗಡಿ ಮಾಲೀಕರಾಗಿ ಗತ್ತು ಬಿಗುಮಾನ ತೋರಿಸ್ಬೇಕು. ಆದಷ್ಟು ಬೇಗ ಒಂದು ಕಾರ್ ಪರ್ಚೇಸ್ ಮಾಡಿಬಿಡಿ ಎಂದು ಮಹೇಂದ್ರ ಸಲಹೆ ನೀಡ್ತಿದ್ದ. ವಿನೋದ್ ತಾನೇ ಅದಕ್ಕೂ ಓಡಾಡಿ ವೇದಾಳ ಹೆಸರಿನಲ್ಲಿ ಹೊಸ ಮಾರುತಿ ಕಾರ್ ಕೊಂಡ ಮೇಲೆ ವೇದಾಳ ಕೆಲಸ ಸುಲಲಿತವಾಗಿತ್ತು. ಹಿಂದೆ ಅಭಿಜಿತ್ತಿನ ಕಾರ್ ಡ್ರೈವ್ ಮಾಡಿ ಅಭ್ಯಾಸ ಇದ್ದಿದ್ದರಿಂದ ಬಿಸ್ನೆಸ್ ಸಂಬಂಧವಾಗಿ ಊರಿಂದೂರಿಗೆ ಕಾರ್ನಲ್ಲಿ ಹೋಗಿ ಬರೋದನ್ನು ರೂಢಿಸ್ಕೊಂಡ್ಳು. ರುಕ್ಮಿಣಮ್ಮನವರಿಗೆ ಮಗಳು ಇಷ್ಟರ ಮಟ್ಟಿಗೆ ಜೀವನದಲ್ಲಿ ಮುಂದುವರೆದಿದ್ದು ಕಂಡು ಮನಸ್ಸಿಗೆ ಸಮಾಧಾನವಾಗಿತ್ತು. ಹೆಣ್ಣಿಗೆ ದುಡ್ಡು ಕಾಸು ಅಂತಸ್ತಿದ್ರೆ ಸಾಕೇನೆ ವೇದ, ಗಂಡ ಇದ್ದು ಹೀಗೆ ಒಂಟಿಯಾಗಿ ಬದುಕಬೇಕಾ ನೀನು ಎಂದು ಆಗಾಗ ನಿಟ್ಟಿಸಿರ್ಬಿಟ್ಟು ವೇದ ನಿರ್ವಿಕಾರಕದಿಂದ ಹೋಗ್ಲಿ ಬಿಡಮ್ಮ, ಜೀವನದಲ್ಲಿ ಎಲ್ಲ ನನಗೆ ಬೇಕು ಅಂತ ಆಸೆ ಪಡೋದು ತಪ್ಪಲ್ವಾ? ಒಂದು ಪಡಿಬೇಕು ಅನ್ಬೇಕಾದ್ರೆ ಇನ್ನೊಂದು ಕಳ್ಕೊಳ್ಬೇಕು, ಅದೇ ಬದುಕಿನ ನಿಯಮ ಎಂದ್ಬಿಡ್ತಿದ್ಲು. 5 ವರ್ಷಗಳ ಹಿಂದೆ ವೇದಾಳನ್ನು ಕಂಡವರು ಈಗ ಅವಳ ಗುರುತು ಹಿಡಿಯದಷ್ಟು ಅವಳು ಬದಲಾಗಿದ್ಲು. ದೈಹಿಕವಾಗಿ ಅವಳೇನು ಮಾರ್ಪಾಡಾಗಿರಲಿಲ್ಲ ನಿಜ, ಆದರೆ ಇಂದಿನ ವೇದಾಳ ಮುಖದಲ್ಲಿ ಹಿಂದಿನ ದೈನ್ಯತೆ ಅಸಹಾಯಕತೆ ಮಾಯವಾಗಿ ಕಣ್ಗಳಲ್ಲಿ ಆತ್ಮವಿಶ್ವಾಸದ ಮಿಂಚಿತ್ತು. ನಡೆನುಡಿಗಳಲ್ಲಿ ಬಿಂಕ ಧೋರಣೆ ಎತ್ತು ಕಾಣ್ತಿತ್ತು. ಮಾತುಕತೆಯಲ್ಲಿ ನಿಸ್ಸಂಕೋಚ ಮನೆ ಮಾಡಿತ್ತು. ಮಾತಿಗೂ ಕಣ್ಣೀರಿಡುವ ವೇದ ಎಂದು ಅಳಿಸೋಗಿದ್ಲು. ಈಗ ಅವಳು ಎಂತಹ ಕಠಿಣ ಪರಿಸ್ಥಿತಿಯನ್ನು ಎದುರಿಸಬಲ್ಲೆ ಎಂಬ ಕಿಚ್ಚು ಛಲ ಹೊಂದಿದ್ಲು. ವರ್ಷಗಳು ಕಳೆದಂತೆ ಅವಳು ಅಭಿಜಿತ್ತಿನ ಮೇಲಿನ ವಿಶ್ವಾಸವನ್ನೇ ಬಿಟ್ಟಿದ್ಲು. ದುರ್ಗುಣಗಳ ದಾಸನಾದ ಅವನಿಗೆ ಹೆಂಡತಿ ಮಕ್ಕಳೆಂಬ ವಾತ್ಸಲ್ಯ ಎಲ್ಲಿಂದ ಬಂದಿತು? ಅವನ ಗೆಳೆಯರ ಗುಂಪಿನಲ್ಲೇ ಎಲ್ಲ ಅವಶ್ಯಕತೆಗಳು ಪೂರೈಕೆಯಾಗಿರುವಾಗ ಅವನಿಗೆ ಧರ್ಮಪತ್ನಿಯ ನೆನಪು ಹೇಗೆ ಬಂದಿತು? ಅವನು ತನಗೆ ಕೊಟ್ಟಿದ್ದ ಸ್ಥಾನವಾದರೂ ಎಂಥದ್ದು? ಐ ವಾಸ್ ಜಸ್ಟ್ ಅ ಡೋರ್ ಮ್ಯಾಟ್. ವೇದ ಕಹಿ ನುಂಗ್ಕೊಂಡು ಬಾಳೋದನ್ನು ಕಲ್ತಿದ್ಲು. ಅಂದು ವೇದ ರಾತ್ರಿ ಅಕೌಂಟ್ಸ್ ನೋಡ್ತಾ ಕುಳಿತಿದ್ದಾಗ ಶ್ರೇಯಾ ಕೂಗಿದ್ಲು, ಮಮ್ಮಿ, ವಿನೋದ್ ಅಂಕಲ್ ಜೊತೆ ಮಹೇಂದ್ರ ಅಂಕಲ್ ನಿನ್ನನ್ನು ಕೇಳ್ಕೊಂಡು ಬಂದಿದ್ದಾರೆ. ವೇದ ಆಶ್ಚರ್ಯದಿಂದ ಕಡತಗಳನ್ನು ಮುಚ್ಚಿಟ್ಟು ಹೊರಗೆ ಬಂದಾಗ ವಿನೋದ್ ಮೆಲುಧ್ವನಿಯಲ್ಲಿ ತಾಯಿಯೊಡನೆ ಮಾತನಾಡ್ತಿದ್ದ. ಮಹೇಂದ್ರನ ಮುಖ ನೋಡುತ್ತಲೇ ಏನೋ ಗಹನವಾದ ಸುದ್ದಿ ತಂದಿರುವನೆಂದು ಅವಳಿಗೆ ಅರಿವಾಯಿತು. ಬನ್ನಿ ಮಹೇಂದರ್, ಕೂತ್ಕೊಳ್ಳಿ. ಒಳಗೆ ಅಕೌಂಟ್ಸ್ ಚೆಕ್ ಮಾಡ್ತಾ ಇದ್ದೆ. ನಾಳೆ ಆಡಿಟರ್ ಹತ್ರ ಹೋಗ್ಬೇಕಿತ್ತು. ಏನು ವಿಷಯ? ಇಷ್ಟು ಹೊತ್ತಿನಲ್ಲಿ ನೀವು ಯಾವತ್ತೂ ಬಂದವರೇ ಅಲ್ಲ. ಮಹೇಂದ್ರ ವಿನೋದನ ಮುಖ ನೋಡಿದಾಗ ವಿನೋದ್ ನವಿರಾಗಿ ಕೆಮ್ಮಿ ಗಂಟಲು ಸರಿಪಡಿಸ್ಕೊಂಡ. ವೇದ, ಮೊನ್ನೆ ರಾತ್ರಿ ಅಭಿಜಿತ್ ಸ್ಕೂಟರ್ಗೆ ಆಕ್ಸಿಡೆಂಟ್ ಆಗಿದೆ. ಅವನು ಈಗ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ. ನಾನು ಮಹೇಂದ್ರ ಜೊತೆಗೆ ಹೋಗ್ತಾ ಇದ್ದೀವಿ. ನೀನು ಬರ್ತೀಯಾ? ಇದೆಂತಹ ಪ್ರಶ್ನೆ ಅಣ್ಣ. ಅವರು ಹೇಗಿದ್ದಾರೆ? ಏನಾಗಿದೆಯಂತೆ? ವೇದ ಆತಂಕದಿಂದ ಕೇಳಿದಾಗ ಎಷ್ಟೋ ದಿನಗಳ ಮೇಲೆ ವಿನೋದ್ ಅವಳ ಮುಖಭಾವದಲ್ಲಿ ಹಳೆಯ ವೇದಾಳ ಛಾಯೆ ಕಂಡ. ನಥಿಂಗ್ ಸೀರಿಯಸ್ ವೇದ. ಅವನ ಬಲಗಾಲ್ ಮಾತ್ರ ಮಂಡಿವರೆಗೂ ಅಪ್ಯೂಟ್ ಮಾಡಿಬಿಟ್ಟಿದ್ದಾರೆ. ಮೊದಲಿನ ಹಾಗೆ ಅವನು ಓಡಾಡೋಕ್ಕೆ ಸಾಧ್ಯವಿಲ್ಲ. ಅದನ್ನು ಬಿಟ್ಟರೆ ಇನ್ನೇನು ಜಾಸ್ತಿ ತೊಂದರೆ ಇಲ್ಲ. ನಾನು ಡಾಕ್ಟರ್ ಹತ್ರ ಮಾತನಾಡ್ಬೋದಾ ಅಣ್ಣ? ಅವರಿಗೆ ಲಿಂಬ್ ಹಾಕ್ಸೋಕೆ ಪ್ರಯತ್ನ ಪಡೋಣ. ಅವಳ ದನಿ ಎಲ್ಲೋ ಪಾತಾಳದಿಂದ ಬಂದಂತಿತ್ತು. ಡಾಕ್ಟರ್ಗಿಂತ ಮೊದಲು ನೀವು ಅವನ ಜೊತೆ ಮಾತನಾಡಿ ಅವನಿಗೆ ಧೈರ್ಯ ಹೇಳಬೇಕು ಬಾಬಿ. ನಾನು ಇವತ್ತು ಅವನನ್ನು ನೋಡೋಕೆ ಹೋದಾಗ ನಿಮ್ಮ ಬಗ್ಗೆ ಕೇಳಿ ತುಂಬ ಅತ್ತುಬಿಟ್ಟ. ಮಹೇಂದ್ರ ಹೇಳಿದಾಗ ವೇದ ಬಟ್ಟೆಯಲ್ಲೇ ಹೊರಟು ನಿಂತಳು. ಅಮ್ಮ, ಫ್ರಿಜ್ನಲ್ಲಿರೋ ಮೋಸಂಬಿ ಆ್ಯಪಲ್ಸ್ ಒಂದು ಬ್ಯಾಗಿಗೆ ಹಾಕ್ಕೊಡು. ಹಾಗೆ
ನಿನ್ನೆ ಮಕ್ಕಳಿಗೋಸ್ಕರ ವೈನ್ ಕೇಕ್ ತಂದಿದ್ದು ಫ್ರಿಜ್ನಲ್ಲೇ ಇದೆ. 4 ಪೀಸು ಹೆಚ್ಚಿಗೆ ಕೊಡು. ಅಬಿಗೆ ಅದನ್ನು ಕಂಡ್ರೆ ತುಂಬ ಇಷ್ಟ. ವಿನೋದ್ ವೇದಾಳನ್ನು ನೋಡುತ್ತಿದ್ದ. 5 ವರ್ಷದಿಂದ ಗಂಡನಿಂದ ತಟಸ್ಥಳಾಗಿ ದೂರವಾಗಿದ್ದ ವೇದ ಇವಳೇನಾ? ಅದೇ ಅಲ್ವೇ ಪತಿ ಪತ್ನಿಯರ ಸಂಬಂಧ. ಅಂತೂ ಅವನ ಮೇಲಿನ ಕೋಪ ಮರ್ತಿದ್ದಿರಲ್ಲ ಬಾಬಿ. ಅದೇ ಸಂತೋಷ. ಮಹೇಂದ್ರ ಅವಳ ಕೈಯಿಂದ ಹಣ್ಣಿನ ಪ್ಯಾಕೆಟ್ಗಳನ್ನು ತೆಗೆದುಕೊಳ್ಳುತ್ತಾ ಹೇಳಿದಾಗ ವೇದ ಕಣ್ಣರಳಿಸಿ ಅವನತ್ತ ನೋಡಿದ್ಲು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.